स्वागत है आपका बी न्यूज नेशन में। मैं हूं आबिद हुसैन शेख। हिंदी दिवस पर हिंदी भाषा का विरोध। बहुभाषा बहुसंस्कृति और लोकतंत्र के देश में जबरन हिंदी भाषा को राष्ट्रीय भाषा बनाकर थोपना चाहती है बीजेपी की केंद्र सरकार। राष्ट्रीय सार्वजनिक सेवाओं के लिए जाने वाले परीक्षाओं में हिंदी इंग्लिश के साथ साथ कन्नड़ा भाषा में भी पर्चा बनाया जाए। कर्नाटका से 28 सांसद होने पर भी केंद्र सरकार का खिलौना बनकर काम कर रहे हैं हमारे जनप्रतिनिधि। आज इन सब बातों की भड़ास निकालने का उद्देश्य हिंदी भाषा से नफरत का कारण राष्ट्रीय भर में हिंदी दिवस के चलते हिंदी भाषा को ही क्यों जबरदस्ती राष्ट्रीय भाषा बनाना चाहती है बीजेपी की केंद्र सरकार। आज हिंदी दिवस के मौके पर बीजापुर के केंद्र पोस्ट ऑफिस के सामने काला दिन मनाते हुए कन्नड़ा प्रेमी कर्नाटक रक्षणा वेदिके के पदाधिकारियों ने कड़ा आक्रोश व्यक्त करते हुए काला दिन मनाकर हिंदी भाषा का विरोध किया। विरुद्ध ಖಂಡಿಸಿ ಕನ್ನಡಿಗರ ಮೇಲೆ ಹಿಂದಿ ಹಾಗೂ ಇಂಗ್ಲಿಷ್ ಏರಿಕೆ ಖಂಡಿಸಿ ಏರಿಕೆ ಖಂಡಿಸಿ ಬ್ಯಾಂಕಿಂಗ್ ಎಕ್ಸಾಮ್ನಲ್ಲಿ ಕನ್ನಡಿಗರಿಗೆ ಅವಕಾಶ ಕೊಡದ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಬ್ಯಾಂಕಿಂಗ್ ಪರೀಕ್ಷೆಗಳಲ್ಲಿ ಕನ್ನಡ ಬರೆಯಲು ಅವಕಾಶ ಕೊಡದ ಕೇಂದ್ರ ಸರ್ಕಾರಕ್ಕೆ ಕನ್ನಡದಲ್ಲಿ ಬ್ಯಾಂಕ್ ಪರೀಕ್ಷೆ ಬರೆಯಲು ಅನುವು ಮಾಡಿಕೊಡದ ಕೇಂದ್ರ ಸರ್ಕಾರಕ್ಕೆ ಕನ್ನಡದಲ್ಲಿ ಬ್ಯಾಂಕ್ ಪರೀಕ್ಷೆ ಬರೆಯಲು ಕನ್ನಡ ಬ್ಯಾಂಕಿಂಗ್ ಪರೀಕ್ಷೆಯಲ್ಲಿ ಕನ್ನಡ ವಿರುದ್ಧ ನೀತಿಗೆ ಬೇಕೇ ಬೇಕು. ಬ್ಯಾಂಕಿಂಗ್ ಪರೀಕ್ಷೆಯನ್ನು ಕನ್ನಡದಲ್ಲಿ ಬರೆಯಲು ಅವಕಾಶ ಮಾಡಿಕೊಡದ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ನಮ್ಮ ಭವ್ಯ ಭಾರತ. ಈ ಭಾರತದಲ್ಲಿ ಹಲವು ಭಾಷೆಯ ಹಲವು ವಿಧ ಧರ್ಮಗಳ ಜಾತಿಗಳ ಒಂದು ಸಂಗಮ ಇದೆ. ಇಲ್ಲಿ ಆಯಾ ದೇಶದ ಅನುಗುಣವಾಗಿ ಆಯಾ ರಾಜ್ಯಗಳ ಅನುಗುಣವಾಗಿ ಪ್ರಾದೇಶಿಕ ಭಾಷೆಗಳಲ್ಲಿ ಚಾಲ್ತಿರ್ತವೆ. ಆದರೆ ಕೇಂದ್ರ ಸರ್ಕಾರ ಹಿಂದಿ ಇದು ರಾಷ್ಟ್ರ ಭಾಷೆ, ಇದು ಹಿಂದಿ ರಾಷ್ಟ್ರ ಭಾಷೆ ಅಂತ ಮಾಡಿಕೊಂಡು ಒಂದು ದಿನಾಂಕ ನಿಗದಿಪಡಿಸಿ ಅವತ್ತು ಸಪ್ತಾಹವನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಇದು ಕರ್ನಾಟಕದ ಮೇಲೆ ಅಥವಾ ಬೇರೆ ಬೇರೆ ಪ್ರಾದೇಶಿಕ ಭಾಷೆಗಳ ಮೇಲೆ ಒತ್ತಡ ಹೇರುತ್ತಿರುವ ಕೇಂದ್ರ ಸರ್ಕಾರದ ಕ್ರಮವನ್ನು ಖಂಡಿಸಿ ಇವತ್ತು ರಕ್ಷಣಾ ವೇದಿಕೆ ಒಂದು ಕಪ್ಪು ದಿನಾಚರಣೆ ಆಚರಿಸುವ ಮೂಲಕ ಇಡೀ ರಾಜ್ಯಾದ್ಯಂತ ಕೇಂದ್ರ ಸರ್ಕಾರದ ಕ್ರಮವನ್ನು ಖಂಡಿಸ್ತಾ ಇದ್ದೇವೆ. ಕನ್ನಡ ಭಾಷೆಗೆ ಪ್ರಾಧಾನ್ಯತೆ ನೀಡಬೇಕು ಅಂತ ಕರವೇ ಇವತ್ತು ಸಾಂಕೇತಿಕವಾದ ಒಂದು ಪ್ರತಿಭಟನೆಯನ್ನು ಮಾಡಿಕೊಳ್ತಾ ಇದೆ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವಿಜಯಪುರ ಜಿಲ್ಲಾ ಘಟಕ ಕೇಂದ್ರ ಸರ್ಕಾರದ ನೀತಿಯನ್ನು ಖಂಡಿಸಿ ನಾವು ವಿವಿಧ ಕೇಂದ್ರದ ಇಲಾಖೆಗಳದಾವೆ ಅದರ ಮುಂದೆ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ನಮಗೆ ಒತ್ತಾಯಪೂರ್ವಕವಾಗಿ ಹಿಂದಿಯನ್ನು ನಮ್ಮ ಮೇಲೆ ಹೇರಲಾಗ್ತಾ ಇದೆ. ಆದ ಕಾರಣ ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಬ್ಯಾಂಕಿಂಗ್ ಪರೀಕ್ಷೆಯನ್ನು ಬರಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಒತ್ತಾಯವಾಗಿ ಹಿಂದಿ ಮತ್ತು ಇಂಗ್ಲೀಷನ್ನು ನಮ್ಮ ಮೇಲೆ ಹೇರಬಾರ್ದು ಅನ್ನೋ ದೃಷ್ಟಿಯಿಂದ ಜಿಲ್ಲೆಯ ರಾಜ್ಯಾದ್ಯಂತ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತಿನ ದಿವಸ ಕಪ್ಪು ದಿನವನ್ನು ನಾವು ಹಿಂದಿಯ ದಿನವನ್ನು ಆಚರಿಸ್ತಾ ಇದ್ದೀವಿ. ಆದ ಕಾರಣ ಯಾವುದೇ ಕೇಂದ್ರದ ಯಾವುದೇ ಜಾಬ್ಗಳು ಇರಲಿ ಅದೆಲ್ಲ ಕನ್ನಡದಲ್ಲಿ ಬರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಮತ್ತು ಅದರಲ್ಲಿ ಈ ನೀತಿಯನ್ನು ಜಾರಿಗೆ ಬರಬೇಕಂತೇಳಿ ಎಲ್ಲ ಸಂಸದರು ನಾವೆಲ್ಲರೂ ಒತ್ತಾಯಪೂರ್ವವಾಗಿ ಕೇಂದ್ರ ಮೇಲೆ ಒತ್ತಾಯ ಹೇರ್ತಾ ಇದ್ದೀವಿ. ಇವತ್ತು ರಾಜ್ಯದ ತುಂಬ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಕೇಂದ್ರ ಸರ್ಕಾರದ ನೀತಿಯನ್ನು ಖಂಡಿಸಿ ನಾವು ಧರಣಿಯನ್ನು ಮಾಡ್ತಾಯಿದ್ದೀವಿ. ಉದ್ದೇಶ ಇಷ್ಟೇ, ಕನ್ನಡಿಗರಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ನಿರಂತರವಾಗಿ ಮಾಡ್ತಾಯಿದೆ. ನಮಗೆ ಭಾಳಷ್ಟು ಒಂದು ಅಸಹ್ಯ ಏನಿಸ್ತೈತೆ ಅಂದ್ರೆ ಕನ್ನಡಿಗರಿಂದ ಆಯ್ಕೆಯಾಗಿ ರಾಜ್ಯದ 28 ಸಂಸದರು ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡುವ ಯಾವುದೇ ಪಕ್ಷ ಇರಲಿ ಪಕ್ಷಾತೀತವಾಗಿ ಕನ್ನಡಿಗರಿಗೆ ಅನ್ಯಾಯವಾದಾಗ ಅದನ್ನು ಧ್ವನಿ ಎತ್ತುವಂಥ ಕೆಲಸವನ್ನು ಇಲ್ಲಿಯ ಸಂಸದರು ಮಾಡ್ತಾಯಿಲ್ಲೋ ಅದು ಭಾಳಷ್ಟು ನಾಚಿಕೆ ತರುವಂಥದ್ದು. ಅವರ ವಿರುದ್ಧ ನಾವು ಹೋರಾಟ ಬೀದಿಗಿಳಿದ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗೈತಿ. ಆ ಕಾರಣಕ್ಕಾಗಿ ಈ ಮುಖಾಂತರ ನಾವು ಹೆಸರು ಮಾಡ್ತಾಯಿದ್ದೀವಿ. ನಾನು ರವಿ ಕಿತ್ತೂರು ಅಂತ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆಯ ಪದವೀಧರ ವಿಭಾಗದ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ. ಕರ್ನಾಟಕ ರಕ್ಷಣಾ ವೇದಿಕೆ ಸತತವಾಗಿ 20 ವರ್ಷಗಳಿಂದ ಹೋರಾಟ ಮಾಡ್ಕೋತಾ ಬಂದಿದೆ. ಕನ್ನಡ ಭಾಷೆಗಾಗಿ ಕನ್ನಡ ಜಲ ನೆಲ ಭಾಷೆಗಾಗಿ ಹೋರಾಟವನ್ನು ಮಾಡ್ಕೊಳ್ತಾ ಬಂದಿದೆ. 2006ರಿಂದ ಈ ಕೇಂದ್ರ ಸರ್ಕಾರ ಕನ್ನಡ ವಿರೋಧಿ ನೀತಿಯನ್ನು ಜಾರಿಗೆ ತಂದು ನಮ್ಮ ಮೇಲೆ ಒತ್ತಡ ಹಾಕಿ ಬ್ಯಾಂಕಿಂಗ್ ಎಕ್ಸಾಮ್ ಆಗಲಿ ಇನ್ನಿತರ ಕೇಂದ್ರದಿಂದ ಏನೇನು ಪರೀಕ್ಷೆ ಆಗ್ತಾವೆ ಎಲ್ಲ ಪರೀಕ್ಷೆಯಲ್ಲಿ ಬರೀ ಹಿಂದಿ ಇಂಗ್ಲೀಷಲ್ಲಿ ಬರೀ ಅಂಥೇಳಿ ಅವ್ರು ಏನು ಒತ್ತಡ ಹಾಕ್ತಾ ಇದ್ದಾರೆ. ಅದಕ್ಕೆ ನಾವು ಇವತ್ತು ದಿವಸ 14ನೇ ಸೆಪ್ಟೆಂಬರ್ನಲ್ಲಿ ಇವತ್ತು ಹಿಂದಿ ದಿವಸ ನಾವು ಬಿಜಾಪುರದಲ್ಲಿ ಕಪ್ಪು ದಿನಾಚರಣೆಯನ್ನು
ಹಮ್ಮಿಕೊಂಡಿದ್ದೀವಿ. ಈ ರಾಜ್ಯವ್ಯಾಪಿ ನಾವು ಇವತ್ತಿನ ದಿವಸ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯ ಎಲ್ಲ ನಮ್ಮ ಜಿಲ್ಲಾ ಘಟಕ ನಗರ ಘಟಕ ಎಲ್ಲರೂ ಕೂಡಿ ನಾವು ಇವತ್ತು ಕಪ್ಪು ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಒಂದೇ, ಮುಂದಿನ ದಿನಮಾನಗಳಲ್ಲಿ ಈ ಕೇಂದ್ರ ಸರ್ಕಾರ ನಾವು ಯಾವ ಭಾಷೆಗೆ ವಿರೋಧಿಲ್ಲ, ಹಿಂದಿ ಆಗಲಿ ಇಂಗ್ಲೀಷ್ ಆಗಲಿ, ಬಟ್ ನಮ್ಮ ರಾಜ್ಯದಲ್ಲಿ ಮತ್ತು ಪ್ರಾಮುಖ್ಯವನ್ನು ನಮ್ಮ ಕನ್ನಡಕ್ಕೆ ಕೊಡಬೇಕು. ಮುಂದಿನ ಯಾವ ಎಕ್ಸಾಮ್ ಬರಲಿ ತಾವು ಆದೇಶ ಮಾಡ್ತಿದ್ರೆ ಕೇಂದ್ರ ಸರ್ಕಾರದವರು ಮೊದಲಾಗಿ ಕನ್ನಡದಲ್ಲಿ ಬರೆಯಲಿ ಆದೇಶವನ್ನು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫಯಾಜ್ ಕಲಾದ್ಗಿ, ನಗರಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ. और खबरों के लिए देखते रहिए बी न्यूज नेशन। न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।